ಈ PCOSನ ಫುಡ್‌ನಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು? ಮತ್ತೆ ಯಾವ ಫುಡ್ ತಗೊಳೋದ್ರಿಂದ PCOS ಕಂಟ್ರೋಲ್ ಆಗುತ್ತೆ? ಯಾವ ಫುಡ್‌ನ ತಗೊಂಡ್ರೆ ಅದು ಕಂಟ್ರೋಲ್ ಆಗಲ್ಲ? ಇದು PCOS ಡಯಟ್ ಅಂತ ಹೇಳ್ತೀವಿ. PCOS ಡಯಟ್ ಅಂತಾನೆ ಇರೋದಿಲ್ಲ. ಇದು ಏನಂತ ಮಾಡ್ಬೋದಂದ್ರೆ, ಜಾಸ್ತಿ ನಾರಿನಂಶ ಅಂದ್ರೆ ಸೌತೆಕಾಯಿ, ತರಕಾರಿಗಳು, ಹಣ್ಣುಗಳು, ನಾರಿನಂಶ ಇರುವಂತಹ ಹಣ್ಣು ತರಕಾರಿಗಳು ಜಾಸ್ತಿ ತಗೋಬೇಕು. ನೀರಿನಂಶ ಜಾಸ್ತಿ ಇರಬೇಕು. ಆಮೇಲೆ ಹಾಲು, ಮೊಸರು, ಮಜ್ಜಿಗೆ ಇದರಲ್ಲಿ ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ತಗೋಬೇಕು. ಮತ್ತೆ ಮೊಟ್ಟೆ ತಗೋಬಹುದು, ಅದು ಕೂಡ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಮತ್ತೆ ಕಾಳು, ಎಲ್ಲಾ ತರ ಮೊಳಕೆ ಕಾಳುಗಳು ತಗೊಳ್ಬೇಕು. ಎಲ್ಲಾ ತರ ಬೇಳೆ ಕಾಳುಗಳು ತಗೊಳ್ಳೋದ್ರಿಂದನೂ ಕೂಡ PCOS ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಜಾಸ್ತಿ ಇವಾಗ ಹೇಗಂದ್ರೆ ತಿನ್ನೋ ವಿಧಾನದಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಈಗ ನೀವು ಅನ್ನ ತಿನ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಮುದ್ದೆ ತಿನ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಜೋಳ ಇವೆಲ್ಲವೂ ಕಾರ್ಬೋಹೈಡ್ರೇಟು, ಇದು ಕೂಡ ಬೇಕಾಗತ್ತೆ. ನೀವು ಹೇಗಂದ್ರೆ ಅನ್ನ ಸ್ವಲ್ಪ ತಗೋಬೇಕು, ಸಾಂಬಾರ್ ಜಾಸ್ತಿ ತಗೋಬೇಕು. ಚಪಾತಿ 2 ತಿನ್ನೋ ಕಡೆ ಚಪಾತಿ 1 ತಗೋಬೇಕು. ಪಲ್ಯ ಡಬಲ್, ಮುಂಚೆ ಸ್ವಲ್ಪ ತಗೋದಿದ್ರೆ ಅದು ಜಾಸ್ತಿ ಪಲ್ಯ ತಗೊಳ್ಬೇಕಾಗತ್ತೆ. ಆಮೇಲೆ ಇದು ಇಡ್ಲಿ ಸ್ವಲ್ಪ ತಗೊಂಡು ಚಟ್ನಿ ಸಾಂಬಾರ್ನ ಜಾಸ್ತಿ ತಗೋಬೇಕಾಗುತ್ತೆ. ಸೊ ಇದು ನೀವು ತಗೊಳ್ಳೋ ಫುಡ್ಡಲ್ಲೇನೆ ನೀವು ಯಾವುದನ್ನ ಎಷ್ಟರ ಮಟ್ಟಿಗೆ ತಗೋತೀರಾ ಅಂತ ನೀವು ಕಂಟ್ರೋಲ್ ಮಾಡ್ಕೋತಾ ಹೋದ್ರೆ ಡೆಫಿನೆಟ್ಲಿ PCOS ಕೂಡ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಜಂಕ್ ಫುಡ್, ಅದು ಮನೆಯಲ್ಲೇ ಮಾಡಿರೋ ಮಸಾಲೆ ದೋಸೆನೇ ಆಗಿರ್ಬೋದು, ಮನೆಯಲ್ಲೇ ಮಾಡಿರೋ ಪೂರಿ. ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ಬಿಟ್ಟು ಹೊರಗಡೆ ಏನೂ ತಿನ್ನೋದಿಲ್ಲ, ಆದರೂ ಯಾಕೆ ಈ ಥರ ಆಯಿತು? ಅದೇನಂದ್ರೆ ಮನೆಯಲ್ಲೇ ಕರ್ದಿರೋ ಪೂರಿ ಆಗಿರ್ಬೋದು, ಮನೆಯಲ್ಲೇ ಮಾಡಿರೋ ಚಕ್ಲಿ ಆಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು, ಅದರಲ್ಲೂ ಇವಾಗ ಎಲ್ಲ ಹಬ್ಬಗಳ ಸೀಸನ್ ಬರ್ತಾ ಇದೆ. ಮನೇಲಿ ಮಾಡಿರೋ ಹೋಳಿಗೆನೂ ಕೂಡ ಅದೇನಾಗುತ್ತೆ, ಅದ್ರಲ್ಲಿ ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರುತ್ತೆ, ಶುಗರ್ ಕಂಟೆಂಟ್ ಇರುತ್ತೆ. ಅದು ಕೂಡ ನಿಮಗೆ ಶುಗರ್ ಹೈ ಆದವಾಗ ಡೆಫಿನೆಟ್ಲಿ ಇನ್ಸುಲಿನ್ ಜಾಸ್ತಿ ಆಗುತ್ತೆ, ಮತ್ತೆ ಅಗೇನ್ PCOS ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದರಲ್ಲಿ ತುಂಬಾ ಇನ್ನೂ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಬೆಲ್ಲ ತಿಂದ್ರೆ ಕಮ್ಮಿ ಇರುತ್ತೆ, ಶುಗರ್ ತಿಂದ್ರೆ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಅರ್ಥ ಮಾಡ್ಕೊಳ್ಳಿ, ಬೆಲ್ಲ ಮತ್ತೆ ಶುಗರ್ಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಅದು ಹಳೆ ಕಾಲದಲ್ಲಿ ಹೇಳ್ತಿದ್ರು ಬೆಲ್ಲ ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ. ಇವಾಗ ಹೆಂಗಂದ್ರೆ ಬೆಲ್ಲನೂ ಕಬ್ಬಿಂದು ಇದರಿಂದಾನೇ ಬರೋದು. ಅದು ಸೇಮ್ ಶುಗರ್ ಕೇನಿಂದಾನೇ ಬೆಲ್ಲನೂ ಬರುತ್ತೆ, ಶುಗರ್ ಕೇನಿಂದಾನೇ ಶುಗರ್ ಬರುತ್ತೆ. ಶುಗರ್ ಏನಂದ್ರೆ ಜಾಸ್ತಿ ಪ್ರೊಸೆಸ್ಡ್ ಇರುತ್ತೆ, ಸಡನ್ ಹೈಕ್ ಇಂದ ಶುಗರ್ ಆಗ್ಬೋದು. ಬಟ್ ಹಂಗಂತ ಬೆಲ್ಲ ಸೇಫ್ ಇರೋದಿಲ್ಲ. ಬೆಲ್ಲ ಕೂಡ ನಿಮಗೆ ಶುಗರ್ ಜಾಸ್ತಿ ಮಾಡುತ್ತೆ. ಅದು ಇಮಿಡಿಯೇಟ್ ರೈಸ್ ಮಾಡದೇ ಇರ್ಬೋದು, ಬಟ್ ಗ್ರಾಜುವಲ್ ರೈಸ್ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ಅದು ಹೋಳಿಗೆ ಮನೇಲಿ ಮಾಡಿದ್ರು ಅಷ್ಟೇ, ಪೂರಿ ಮನೇಲಿ ಮಾಡಿದ್ರು ಅಷ್ಟೇ, ಮನೆ ಊಟದಲ್ಲೂ ಕೂಡ ಅದನ್ನ ನಾವು ಜಂಕ್ ಅಂತಾನೆ ಹೇಳ್ತೀವಿ. ಆದಷ್ಟು ಇದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಎಣ್ಣೆ ಅಂಶ ಕೂಡ ತುಂಬಾ ಕಂಟ್ರೋಲ್. ಈವನ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ್ಲೂ ಕೂಡ ಅದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಆಗಿನೇ ಕನ್ವರ್ಷನ್ ಆಗುತ್ತೆ. ಅದು ಕೂಡ ಪೀರಿಯಡ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಮಾಡುತ್ತೆ, PCOS ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಣ್ಣೆ, ಉಪ್ಪು ಮತ್ತು ಸಕ್ಕರೆ, ಇದು 3ನ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದು ಮನೇಲಿ ಫುಡ್ ಆಗಿದ್ರು ಆಯಿತು, ಆಚೆ ಫುಡ್ ಆಗಿದ್ರು ಆಯಿತು. ಆಮೇಲೆ ಫ್ರೂಟ್ ಜ್ಯೂಸ್ ಅಂತ ಬಂದಾಗ ಜ್ಯೂಸ್ನ ನಾವು ಜಾಸ್ತಿ ಸಜೆಸ್ಟ್ ಮಾಡೋದಿಲ್ಲ. ಎಲ್ಲ ಟೈಮು ಪೂರ್ತಿ ಹಣ್ಣನ್ನೇ ತಿನ್ನಬೇಕು. ಅದು ಮನೆಯಲ್ಲಿ ಫ್ರೆಶ್ ಆಗಿದ್ದಿದ್ದ ಹಣ್ಣನ್ನು ಮನೆಯಲ್ಲೇ ನೀವು ಜ್ಯೂಸ್ ಮಾಡಿ ತಿಂದರೂ ಕೂಡ ಅದು ಒಳ್ಳೇದಲ್ಲ. ಅದು ಕೂಡ ನೀವು ಹೆಂಗಂದ್ರೆ ಶುಗರ್ ಸಿರಪ್ನ ಕುಡಿತಾ ಇರ್ತೀರ, ಫೈಬರ್ನ ತೆಗೆದಿಟ್ಟಿರ್ತೀರ. ಸೊ ಆ ಥರ ಮಾಡೋಂಗಿಲ್ಲ. ಡೈರೆಕ್ಟ್ ಫ್ರೂಟ್ ಕನ್ಸಂಪ್ಷನಲ್ಲಿ ಫೈಬರು ಮತ್ತು ಶುಗರ್ ಕಂಟೆಂಟ್ ಆಫ್ ದ ಫ್ರೂಟ್ ಎರಡು ಒಟ್ಟಿಗೆ ಬರೋದ್ರಿಂದ ನಿಮಗೆ PCOS ಕಂಟ್ರೋಲಿಗೆ ಬರುತ್ತೆ, ಜಾಸ್ತಿ ಶುಗರ್ ರೈಸ್ ಆಗೋದಿಲ್ಲ. ಸೊ ಪೂರ್ತಿ ಹಣ್ಣನ್ನು ತಿನ್ಬೇಕಾಗತ್ತೆ, ಜ್ಯೂಸನ್ನು ಅವಾಯ್ಡ್ ಮಾಡಿ, ನೀರು ಜಾಸ್ತಿ ತಗೊಳ್ಳಿ, ಹಣ್ಣು ತರಕಾರಿಗಳು ಜಾಸ್ತಿ ತಗೊಳ್ಳಿ, ಕಾಳು ಬೇಳೆ ಜಾಸ್ತಿ ತಗೊಳ್ಳಿ, ಎಣ್ಣೆ ಕಡಿಮೆ ಮಾಡಬೇಕು, ಉಪ್ಪು ಕಡಿಮೆ ಮಾಡಬೇಕು, ಸಕ್ಕರೆ ಕಡಿಮೆ ಮಾಡಬೇಕು. ಓಕೆ. ಸೊ ಮತ್ತೆ ಎಕ್ಸಸೈಸ್ ಮಾಡಬೇಕು. ಎಸ್.